ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಆಕ್ಯುಪೇಷನ್ ಸರ್ಟಿಫಿಕೇಟ್ಗಳನ್ನ ಯಾವ ರೀತಿ ಇಶ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪಂಚತಂತ್ರ 2.0 ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ಸಿಟಿಜನ್ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ನಂತರ ಅಲ್ಲಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜು ಶೋ ಆಗುತ್ತೆ. ಓಕೆ, ಆಕ್ಯುಪೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ತೋರಿಸಲಾಗಿದೆ. ಮೊದಲನೇದಾಗಿ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಕಂಪಲ್ಸರಿ ಆಗಿರುತ್ತೆ. ನಂತರ ಬಿಲ್ಡಿಂಗ್ ಲೈಸೆನ್ಸು ಮತ್ತು ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟು, ಇವು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಂತರ ಬಂದು ಈ ಸರ್ವಿಸ್ಗೆ 30 ದಿನಗಳ ಕಾಲಮಿತಿಯನ್ನು ನಿಗದಿಪಡಿಸಲಾಗಿರುತ್ತದೆ ಹಾಗೂ 50 ರೂಪಾಯಿನ ಫೀಸ್ ಆಗಿ ಇದನ್ನು ನಿಗದಿಪಡಿಸಲಾಗಿರುತ್ತೆ. ಓಕೆ, ನಾನೀಗ ಅಪ್ಲೈ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಮೂವ್ ಮಾಡ್ತಾಯಿದ್ದೀನಿ. ಓಕೆ, ಮೊದಲಿಗೆ ನಾವು ಅಪ್ಲಿಕೆಂಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಅಪ್ಲಿಕೆಂಟ್ ಡೀಟೇಲ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಬಂದು ಅಪ್ಲಿಕೆಂಟ್ ನೇಮ್ ಮತ್ತು ಅಡ್ರೆಸ್ಸು, ಮೊಬೈಲ್ ನಂಬರು, ಮೇಲ್ ಐ ಡಿ ಎಲ್ಲನೂ ಕೂಡ ನಾವಿಲ್ಲಿ ಒನ್ ಬೈ ಒನ್ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ನಾನೀಗ ಅಪ್ಲಿಕೆಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀನಿ. ಈಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ವೆರಿಫೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನೀಗ ಫಲಾನುಭವಿದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ನಂತರ ಸೆಂಡ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಫಲಾನುಭವಿಗೆ ಒ ಟಿ ಪಿ ಸೆಂಡ್ ಆಗಿರುತ್ತೆ. ನಾನೀಗ ಎಂಟರ್ ಒ ಟಿ ಪಿ ಆಪ್ಷನಲ್ಲಿ ಫಲಾನುಭವಿಗೆ ಏನು ಒ ಟಿ ಪಿ ಸೆಂಡ್ ಆಗಿರುತ್ತೆ ಒ ಟಿ ಪಿನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಂತರ ವೆರಿಫೈಡ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿನ ವೆರಿಫೈ ಮಾಡ್ತಾಯಿದ್ದೀನಿ. ಓಕೆ, ಈಗ ವೆರಿಫೈಡ್ ಆಗಿದೆ. ಇವಾಗ ಅದೇ ರೀತಿ ಇಮೇಲ್ ಐ ಡಿನೂ ಕೂಡ ವೆರಿಫೈ ಮಾಡಬೇಕಾಗತ್ತೆ. ಸೊ ನಾನೀಗ ಫಲಾನುಭವಿದ ಇಮೇಲ್ ಐ ಡಿನ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಫಲಾನುಭವಿಯ ಇಮೇಲ್ ಐ ಡಿಗೆ ಈಗ ಒ ಟಿ ಪಿ ಸೆಂಡ್ ಆಗಿರುತ್ತೆ. ನಾನೀಗ ಎಂಟರ್ ಒ ಟಿ ಪಿ ಆಪ್ಷನಲ್ಲಿ ಒ ಟಿ ಪಿನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಾನೀಗ ಒ ಟಿ ಪಿನ ಎಂಟ್ರಿ ಮಾಡಿದ್ದೀನಿ. ನಂತರ ವೆರಿಫೈ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಮೇಲ್ ಐ ಡಿನ ವೆರಿಫೈಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಎರಡೂ ಕೂಡ ವೆರಿಫೈಡ್ ಆಗಿದೆ. ಓಕೆ, ಇವಾಗ ಫಲಾನುಭವಿದು ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನನಗೆ ಫಲಾನುಭವಿದು ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಆಗ್ತಾಯಿದೆ. ಓಕೆ, ಈಗ ವಿಲೇಜ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಾ ಫಲಾನುಭವಿದು ಫುಲ್ ಡೀಟೇಲ್ಸ್ ಏನಿದೆ, ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತು, ವಿಲೇಜ್ ನೇಮು ಮತ್ತು ಫಲಾನುಭವಿದು ಏನು ಪ್ರಾಪರ್ಟಿ ಇರುತ್ತದೆ, ಪ್ರಾಪರ್ಟಿ ಸಂಖ್ಯೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕೂಡ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ,
ನಂತರ ಲೈಸೆನ್ಸ್ ಡೀಟೇಲ್ಸ್ ಕೇಳುತ್ತೆ, ಯಾವ ಪರ್ಪಸ್ಗೆ ಲೈಸೆನ್ಸ್ ಬೇಕು ಮತ್ತು ಟೈಪ್ಸ್ ಆಫ್ ದ ಬಿಲ್ಡಿಂಗ್ ಯಾವುದು ಎಲ್ಲನೂ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಫ್ಲೋರ್ ಡೀಟೇಲ್ಸ್ ಏನಿದೆ ಎಲ್ಲನೂ ಕೇಳುತ್ತೆ. ಪ್ರತಿಯೊಂದನ್ನು ಕೂಡ ನಾನು ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಏರಿಯಾ ಮೆಜರ್ಮೆಂಟ್ ಕೇಳುತ್ತೆ. ನನಗೆ ಏರಿಯಾ ಮೆಜರ್ಮೆಂಟ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಈಗ ಚೆಕ್ ಬಂದಿ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಅದೇನಿದೆ ಈಗ ಬಿಲ್ಡಿಂಗ್ ಏನಿದೆ ಅದರ ಚೆಕ್ ಬಂದಿನ ನಾವೀಗ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಚೆಕ್ ಬಂದಿ ಡೀಟೇಲ್ಸ್ನ ನಾನೀಗ ಎಂಟ್ರಿ ಮಾಡಿದ್ದೀನಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಓಕೆ, ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ಸ್ನ ಕೇಳ್ತಾ ಇದೆ. ಸೊ ನಾನೀಗ ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಾಯಿದೆ. ಓಕೆ, ಡಾಕ್ಯುಮೆಂಟ್ಸಲ್ಲಿ ಅದು ಏನು ನಾವೀಗ CR ಕಂಪ್ಲೀಷನ್ ರಿಪೋರ್ಟ್ನ ಅಪ್ಲೋಡ್ ಮಾಡಿದ್ದೀವಿ ಅದು ಶೋ ಆಗ್ತಾಯಿದೆ. ಸೊ ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾಯಿದ್ದೀವಿ. ಓಕೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಶೇವ್ ಡಾಟಾ ಅಂತ ಕೇಳ್ತಾಯಿದೆ. ಎಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಈಗ ಸಬ್ಮಿಟ್ ಆಗಿರುತ್ತೆ. ಅದನ್ನು ವ್ಯೂ ಮಾಡು ಕೂಡ ಒಂದು ಸಲ ನೋಡ್ಬೋದಾಗಿರುತ್ತೆ. ಓಕೆ, ನಂತರ ಮತ್ತೆ ಡ್ಯಾಶ್ಬೋರ್ಡ್ಗೆ ವಾಪಸ್ ಹೋಗಿ ಅಥವಾ ಬ್ಯಾಕ್ ಟು ಹೋಮ್ ಪೇಜ್ ಎರಡಾದರೂ ಮಾಡ್ಬೋದು. ಸೊ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿಲಿ ನಾವೀಗ ಏನು ಆಕ್ಯುಪೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀವಿ ಸೊ ಅದರನ್ನು ಅಕ್ಲಾಯ್ಮೆಂಟ್ ಲೆಟರ್ನ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ಅಕ್ಲಾಯ್ಮೆಂಟ್ ಲೆಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಸೊ ಅಂದರೆ ಆಗ ರಿಸಿಪ್ಟ್ ಅಕ್ಲಾಯ್ಮೆಂಟ್ ರಿಸಿಪ್ಟು ಡೌನ್ಲೋಡ್ ಆಗುತ್ತೆ. ಓಕೆ, ಅಕ್ಲಾಯ್ಮೆಂಟ್ ಇವಾಗ ಡೌನ್ಲೋಡ್ ಆಗಿದೆ. ಓಕೆ, ನಂತರ ಈಗ ಇದು ಡಾಟಾ ಎಂಟ್ರಿ ಲಾಗಿನ್ನಿಂದ ಸೆಕ್ರೆಟರಿ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ. ಸೊ ನಾವೀಗ
ಗ್ರಾಮ ಪಂಚಾಯತಿ ಸೆಕ್ರೆಟರಿ ಲಾಗಿನ್ನ ಓಪನ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ. ಸೊ ಈಗ ಸೆಕ್ರೆಟರಿ ಲಾಗಿನಲ್ಲಿ BSK 2.0 ಅಪ್ರೂವಲ್ ಅಂತ ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಆಲ್ ಸರ್ವಿಸ್ ರಿಪೋರ್ಟಲ್ಲಿ ಆಕ್ಯುಪೇಷನ್ ಸರ್ಟಿಫಿಕೇಟ್ಸ್, ಓಕೆ, ಅದರಲ್ಲಿ ಒಂದು ಪೆಂಡಿಂಗ್ ಲಿಸ್ಟಲ್ಲಿ ಒಂದಂತ ಶೋ ಆಗ್ತಾಯಿದೆ. ಸೊ ನಾವೀಗ ಏನೀಗ ಅಪ್ಲಿಕೇಶನ್ ರೈಸ್ ಮಾಡಿದ್ವಿ ಅದು ಕೂಡ ಇಲ್ಲಿ ಸೆಕ್ರೆಟರಿ ಲಾಗಿನಲ್ಲಿ ಪೆಂಡಿಂಗಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಒಂದು ಶೋ ಆಗ್ತದೆ. ಅದನ್ನ ವ್ಯೂ ಮಾಡಿ ನಾವು ನೋಡ್ಬೋದು. ಈಗ ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವ್ರ ಡೀಟೇಲ್ಸ್ ಏನು ಎಲ್ಲನೂ ಕೂಡ ನಾವಿಲ್ಲಿ ಓಪನ್ ಮಾಡಿ ನೋಡ್ಬೋದಾಗಿರುತ್ತೆ. ಓಕೆ, ನಂತರ ಲಿಸ್ಟ್ ಆಫ್ ಅಪ್ಲಿಕೇಶನ್ಗೆ ಬಂದು ಸೊ ಇಲ್ಲಿ ಕೂಡ ಅಪ್ಲಿಕೇಶನ್ ಶೋ ಆಗ್ತಾಯಿದೆ. ಈಗ ಇಲ್ಲಿ ಆಕ್ಷನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ನಂತರ ಅವ್ರು ಏನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರು ಅದನ್ನು ಒಂದ್ಸಲ ವ್ಯೂ ಮಾಡಿ ನೋಡಿ ಅದನ್ನು ವೆರಿಫೈ ಮಾಡಬೇಕಾಗತ್ತೆ. ನಾನೀಗ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅವ್ರೇನೀಗ ಬಿಲ್ಡಿಂಗ್ ಕಂಪ್ಲೀಷನ್ ರಿಪೋರ್ಟ್ಸ್ ತಂದಿದ್ರು ಅದು ಇಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಅದನ್ನಿಲ್ಲಿ ವ್ಯೂ ಮಾಡಿ ನೋಡಿದೆ, ಅದು ಸರಿ ಇರೋದ್ರಿಂದ ಅದನ್ನು ಚೆಕ್ ಟು ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ರಿಮಾರ್ಕ್ಸಲ್ಲಿ ಅಪ್ರೂವ್ಡ್ ಅಂತ ಎಂಟ್ರಿ ಮಾಡಿ ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಒಂದು ವೇಳೆ ಅದೇನಾದರೂ ರಾಂಗ್ ಇತ್ತು ಅಥವಾ ಇನ್ಕರೆಕ್ಟ್ ಇತ್ತು ಅಂದರೆ ಅದನ್ನು ರಿಜೆಕ್ಟ್ ಕೂಡ ಮಾಡ್ಬೋದು. ನಂತರ ಅಪ್ಲಿಕೇಶನ್ ರಿಮಾರ್ಕ್ಸಲ್ಲಿ ಮತ್ತೆ ಅಪ್ರೂವ್ಡ್ ಅಂತ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಈಗೇನು ಡಾಟಾ ಎಂಟ್ರಿ ಲಾಗಿನಿಂದ ಮಾಹಿತಿ ಅದು ಈಗ ಸೆಕ್ರೆಟರಿ ಲಾಗಿನಲ್ಲಿ ಸಕ್ಸಸ್ಫುಲ್ಲಿಯಾಗಿ ರಿಸೀವ್ಡ್ ಆಗಿರುತ್ತೆ. ನಂತರ ಅದು ಫೀಲ್ಡ್ ವೆರಿಫಿಕೇಷನ್ಗೆ ಸೆಂಡ್ ಆಗಿರುತ್ತೆ. ನಾವು ಮತ್ತೆ ಆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗೇನು ನಾವೀಗ ಫೀಲ್ಡ್ ವಿಸಿಟ್ ಏನು ಸೆಕ್ರೆಟರಿ ಫೀಲ್ಡ್ ವಿಸಿಟ್ ಮಾಡಿರ್ತಾನೆ ಆ ಡೀಟೇಲ್ಸ್ನ ಒನ್ ಬೈ ಒನ್ ನಾವಿಲ್ಲಿ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇಷ್ಟು ಕ್ವಶನ್ನು ಕೂಡ ಸೆಕ್ರೆಟರಿ ಅವರು ಒನ್ ಬೈ ಒನ್ ಎಂಟ್ರಿ ಮಾಡ್ಕೋತಾ ಹೋಗ್ಬೇಕು ಅವ್ರ ಲಾಗಿನ್ನಲ್ಲಿ. ಓಕೆ, ನಾನೀಗ ಇಷ್ಟು ಡೀಟೇಲ್ಸು ಕೂಡ ಎಂಟ್ರಿ ಮಾಡಿದ್ದೀನಿ. ನಂತರ ಏನು ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಏನಿತ್ತು ಅದನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಸೊ ಅದು ಸದ್ಯಕ್ಕೆ ಮ್ಯಾಂಡೇಟರಿ ಇಲ್ಲ ಅದು. ಸೊ ಅದರಿಂದ ನಾನೀಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಏನು ಸ್ಥಳ ಪರಿಶೀಲನಾ ವರದಿ ಏನಿರುತ್ತೆ ಅದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಓಕೆ, ನಾನೀಗ ಅಪ್ಡೇಟ್ ಕೊಟ್ಟ ನಂತರ ಅಪ್ಲಿಕೇಶನ್ ರಿಮಾರ್ಕ್ಸಲ್ಲಿ ಬಂದು ಮತ್ತೆ ಕೇಳ್ತಾಯಿದೆ ಅದನ್ನು ಬರೆಯಾಗಿದ್ರೆ ಬರ್ರಿ ಅಂತ ನಾನು ಅಲ್ಲಿಗ ಅನುಮೋದಿಸಿದೆ ಅಂತ ಟೈಪ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಷಣೆ ಮಾಡಲಾಗಿದೆ. ಓಕೆ, ಕನ್ಫರ್ಮ್ ಕೇಳ್ತಾ ಇದೆ. ಸೊ ನನಗೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಅದನ್ನು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಆಲ್ ಸರ್ವಿಸ್ ರಿಪೋರ್ಟಿಗೆ ಬಂದು ಮತ್ತು ಆಕ್ಷನಲ್ಲಿ ಅದನ್ನು ವ್ಯೂ ಮಾಡಿ ಮತ್ತೆ ನೋಡ್ತಾ ಇದ್ದೀನಿ. ಸೊ ನಾವಲ್ಲಿ ಏನು ಈಗ ಸ್ಥಳ ಪರಿಶೀಲನೆ ವರದಿ ಏನು ಅಪ್ಲೋಡ್ ಮಾಡಿದ್ವಿ ಅದನ್ನು ಕೂಡ ಇನ್ನೊಂದ್ಸಲ ವ್ಯೂ ಮಾಡಿ ಕೂಡ ನೋಡ್ಕೋಬೋದು. ನಂತರ BSK 2.0 ಅಪ್ರೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು PDO ಲಾಗಿನ್ ಆಗಿರುತ್ತೆ. ಇದು ಪಂಚಾಯತ್ 2.0. ಪೆಂಡಿಂಗ್ ಆಕ್ಷನ್ ಬೈ PDO ಅಂತ ಏನು ಆಪ್ಷನ್ ಶೋ ಆಗ್ತಾಯಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ,
ಇಲ್ಲಿ ಲಿಸ್ಟ್ ಆಫ್ ಅಪ್ಲಿಕೇಶನಲ್ಲಿ ಅದು ಅಪ್ಲಿಕೇಶನ್ ಶೋ ಆಗ್ತಾ ಇರುತ್ತೆ. ಸೊ ಒಂದು ವೇಳೆ ಅಪ್ಲಿಕೇಶನ್ ಶೋ ಆಗಲಿಲ್ಲ ಅಂದರೆ ಫೈಂಡ್ ಅಪ್ಲಿಕೇಶನ್ ಅಂತಿದೆ, ಅಲ್ಲಿ ಅಪ್ಲಿಕೇಶನ್ ನಂಬರ್ನ ಸರ್ಚ್ ಮಾಡಿ ಕೂಡ ವ್ಯೂ ಮಾಡ್ಬೋದಾಗಿರುತ್ತೆ. ಓಕೆ, ಇಲ್ಲಿ ಆಕ್ಷನ್ ಅಂತ ಏನು ಆಪ್ಷನ್ ಶೋ ಆಗ್ತಾ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಕ್ರೆಟರಿ ಅವರು ಏನು ಫೀಲ್ಡ್ ವಿಸಿಟ್ ಎಲ್ಲ ಮಾಡಿ ಅದನ್ನು ಕಳಿಸಿರ್ತಾರೆ, ಅವೆಲ್ಲ ಡೀಟೇಲ್ಸ್ನ ಒನ್ ಬೈ ಒನ್ ಚೆಕ್ ಮಾಡ್ಬೋದಾಗಿರುತ್ತೆ ಪಿ ಡಿ ಅವರು. ನಂತರ ನಾವಿಲ್ಲಿ ಮೀಟಿಂಗ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಮೀಟಿಂಗಲ್ಲಿ ಅದನ್ನು ಅಪ್ರೂವ್ ಮಾಡಿದ್ದೀವಿ, ಆ ಮೀಟಿಂಗು ಮತ್ತು ಅದರ ಮೀಟಿಂಗ್ ನೇಮು, ಅಜೆಂಡಾ ಎಲ್ಲ ಕೂಡ ಎಂಟ್ರಿ ಮಾಡಿ ಅದನ್ನು ನಾವಿಲ್ಲಿ ಸೇವ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಮೀಟಿಂಗ್ ಡೇಟು ಎಲ್ಲ ಸೆಲೆಕ್ಟ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂತರ ಅದು ಅಪ್ರೂವ್ ಆರ್ ರಿಜೆಕ್ಟ್ ಅಂತ ಕೇಳುತ್ತೆ. ಸೊ ಇದು ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇರೋದ್ರಿಂದ ನಾವೀಗ ಅದನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಸೊ ಅಪ್ರೂವ್ ಅಂತ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಎಂಟರ್ ಸರ್ವಿಸ್ ಅಮೌಂಟ್ ಅಂತ ಕೇಳುತ್ತೆ. ಸೊ ಇದಕ್ಕೆ ಸರ್ವಿಸ್ ಫೀಸ್ ಏನಿದೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನೀಗ ಸರ್ವಿಸ್ ಅಮೌಂಟ್ನ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಕನ್ಫರ್ಮ್ ಕೇಳುತ್ತೆ, ಅಪ್ರೂವ್ಗೆ ಕನ್ಫರ್ಮ್ ಕೇಳುತ್ತೆ. ಸೊ ನಾನೀಗ ಅಪ್ರೂವ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಅಪ್ರೂವ್ಡು ಸಕ್ಸಸ್ಫುಲಿ ಆಗಿದೆ. ನಂತರ ಈಗ ಅದು ಪಿ ಡಿ ಒ ಲಾಗಿನಿಂದ ಡಾಟಾ ಎಂಟ್ರಿ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ. ಓಕೆ, ನಾವು ಫೈಲ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಒಂದ್ಸರಿ ಅಪ್ಲಿಕೇಶನ್ ಎಲ್ಲಿದೆ ಅಂದ್ಬಿಟ್ಟು. ಇಲ್ಲಿ ತೋರಿಸ್ತಾ ಇದೆ ಇವಾಗ ಅದು ಅಪ್ಲಿಕೇಶನ್ ಡೆಸಿಗ್ನೇಷನ್ ಬಂದು DO ಅಂದ್ಬಿಟ್ಟು ಶೋ ಆಗ್ತಾ ಇದೆ, ಸರ್ವಿಸ್ ಫೀಸ್ ಪೆಂಡಿಂಗ್ ಅಂತ. ಈಗೇನು ನಾವು ಸರ್ವಿಸ್ ಫೀಸ್ನಲ್ಲಿ ಎಂಟ್ರಿ ಮಾಡಿದ್ವಿ ಅದನ್ನು ಡಾಟಾ ಎಂಟ್ರಿ ಲಾಗಿನಲ್ಲಿ ಅದನ್ನು ನಾವೀಗ ರೆಸಿಪ್ಟ್ ಹಾಕಿ ಅದನ್ನು ಅಮೌಂಟ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಡಾಟಾ ಎಂಟ್ರಿ ಲಾಗಿನ್ಗೆ ಫಾರ್ವರ್ಡ್ ಆಗಿರುತ್ತೆ. ಸೊ ನಾವೀಗ ಡಾಟಾ ಎಂಟ್ರಿ ಲಾಗಿನ್ಗೆ ಲಾಗಿನ್ ಆಗೋಣ. ಓಕೆ, ಡಾಟಾ ಎಂಟ್ರಿ ಲಾಗಿನ್ಲಿ ಬಂದು ರೆವಿನ್ಯೂ ಕಲೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅದರಲ್ಲಿ ಸರ್ವಿಸ್ ಫೀಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಅದು ಪಿ ಡಿ ಒ ಲಾಗಿನಿಂದ ಈಗ ಡಾಟಾ ಎಂಟ್ರಿ ಲಾಗಿನ್ಗೆ ಫಾರ್ವರ್ಡ್ ಆಗಿರೋದ್ರಿಂದ ಇಲ್ಲಿ ಶೋ ಆಗ್ತಾ ಇದೆ, ಪೇ ಡ್ಯೂ ಅಂತ ತೋರಿಸ್ತಾ ಇದೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸರ್ವಿಸ್ ಫೀಸ್ ಡ್ಯೂ ಆಪ್ಷನ್ಗೆ ಈಗ ರೆಸಿಪ್ಟ್ ಕೇಳ್ತಾ ಇದೆ. ಸೊ ಅದು ಕ್ಯಾಶು ಮತ್ತು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೆಸಿಪ್ಟ್ ಜನ್ರೇಟ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಆನ್ಲೈನ್ ರೆಸಿಪ್ಟು ಜನ್ರೇಟ್ ಆಗಿದೆ. ಸೊ ನಾವಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ರೆಸಿಪ್ಟನ್ನ ಪ್ರಿಂಟ್ ತಗೋಬೋದು. ಓಕೆ, ಸರ್ವಿಸ್ ಫೀಸ್ ಈಗ ಜನ್ರೇಟ್ ಆಗಿರುತ್ತೆ. ಓಕೆ, ನಂತರ ಮತ್ತೆ ನಾವೀಗ ಕ್ಲರ್ಕಮ್ DO ಲಾಗಿನ್ನ ಲಾಗೌಟ್ ಮಾಡಿ ಮತ್ತೆ ಪಿ ಡಿ ಒ ಲಾಗಿನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಪಿ ಡಿ ಒ ಲಾಗಿನ್ ಆದ ನಂತರ ಮತ್ತೆ BSK 2.0 ಅಪ್ರೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅದು ಪೆಂಡಿಂಗ್ ಫಾರ್ ಡಿಜಿಟಲ್ ಸಿಗ್ನೇಚರ್ ಆಪ್ಷನಲ್ಲಿ ಶೋ ಆಗ್ತಾ ಇರುತ್ತೆ.
ಸೊ ನಾನೀಗ ಪೆಂಡಿಂಗ್ ಫಾರ್ ಡಿಜಿಟಲ್ ಸಿಗ್ನೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಫಸ್ಟ್ ಒನ್ನಲ್ಲೇ ಶೋ ಆಗ್ತಾಯಿದೆ. ಸೈನ್ ಡಾಕ್ಯುಮೆಂಟ್ಸ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ DSC ಯೂಸ್ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ರೆ ಅದು ಈಗ ಸರ್ಟಿಫಿಕೇಟ್ ಅಪ್ರೂವ್ ಆಗಿ ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.